ಬಂದ್ಗೆ ಕರೆಕೊಟ್ಟ ಸಂಘಟನೆಗಳಲ್ಲೇ ಬಿರುಕು ಮೂಡಿದ್ದೇಕೆ? ಬಂದ್ನಿಂದ ಅಂತರ ಕಾಯ್ದುಕೊಳ್ತಿರೋದೇಕೆ ಸಂಘಟನೆಗಳು? ಬಲವಂತದ ಬಂದ್ ಬಗ್ಗೆ ಸಿಎಂ ಕೊಟ್ಟ ಎಚ್ಚರಿಕೆ ಏನು? ಇದೆಲ್ಲವನ್ನ ನೋಡೋಣ ಬಂದ್ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಸೆಂಬರ್ 5ಕ್ಕೆ ಕರ್ನಾಟಕ ಬಂದ್ಗೆ ವಾಟಾಳ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದೆ. ಆದರೆ ಡಿಸೆಂಬರ್ 5ರ ಬಂದ್ ಕೇವಲ ಕರೆಯಾಗಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬಂದ್ ಬಗ್ಗೆ ಕನ್ನಡ ಪರ ಸಂಘಟನೆಗಳಲ್ಲೇ ಒಮ್ಮತ ಮೂಡ್ತಿಲ್ಲ. ಬಂದ್ ಅವಶ್ಯಕತೆ ಸದ್ಯಕ್ಕಿಲ್ಲ ಎನ್ನುತ್ತಿರುವ ಹಲ ಸಂಘಟನೆಗಳು ಹೋರಾಟ ಮಾಡೋಣ, ಬಂದ್ ಬೇಡ ಅನ್ನುತ್ತಿವೆ. ಅಲ್ಲದೆ ಬಂದ್ ಕರೆಯಿಂದ ಅಂತರ ಕಾಯ್ದುಕೊಳ್ಳುತ್ತಿವೆ. ಕರ್ನಾಟಕ ಬಂದ್ಗೆ ಓಲಾ ಉಬರ್ ಬೆಂಬಲ ನೀಡಿಲ್ಲ. ಡಿಸೆಂಬರ್ 5ರಂದು ಟ್ಯಾಕ್ಸಿ, ಓಲಾ, ಉಬರ್ ಓಡಾಡಲಿದ್ದು ರೈಲು ಸಂಚಾರ, ಮೆಟ್ರೋ ಸಂಚಾರ ಎಂದಿನಂತಿರುತ್ತೆ. ಅಲ್ಲದೆ ಲಾರಿ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಂದಿನಂತೆ ಓಡಾಡಲಿದ್ದು ಸರ್ಕಾರಿ, ಖಾಸಗಿ ಕಾಲೇಜುಗಳು ತೆರೆದಿರಲಿವೆ. ರಾಜ್ಯ ಸರ್ಕಾರಿ ನೌಕರರ ಸಂಘವು ಬೆಂಬಲ ಸೂಚಿಸಿಲ್ಲ. ಡಿಸೆಂಬರ್ 5ರಂದು ಕರ್ನಾಟಕ ಕಂಪ್ಲೀಟ್ ಸ್ತಬ್ಧವಾಗುವುದಿಲ್ಲ. ವಾಟಾಳ್ ನಾಗರಾಜ್ ನೇತೃತ್ವದ ಒಕ್ಕೂಟದಿಂದ ಮಾತ್ರ ಬಂದ್ಗೆ ಬೆಂಬಲ ನೀಡಿದ್ದು ಉಳಿದ ಕನ್ನಡ ಸಂಘಟನೆಗಳು, ಬೇರೆ ಸಂಘಟನೆಗಳು ಹಿಂದೇಟು ಹಾಕುತ್ತಿವೆ. ಕರವೇ ನಾರಾಯಣಗೌಡ ಬಣ, ಕರವೇ ಪ್ರವೀಣ್ ಶೆಟ್ಟಿ ಬಣವು ಬಂದ್ಗೆ ಬೆಂಬಲ ನೀಡಿಲ್ಲ. ಬಂದ್ ಬದಲು ಸರ್ಕಾರದ ವಿರುದ್ಧ ನಿರಂತರ ಹೋರಾಟಕ್ಕೆ ನಿರ್ಧಾರ ಮಾಡಿವೆ. ಕೊರೋನಾದಿಂದ ಆರ್ಥಿಕ ಹೊಡೆತ ಬಿದ್ದಿರೋದ್ರಿಂದ ಬಹುತೇಕ ಸಂಘಟನೆಗಳು ಬಂದ್ಗೆ ತಾತ್ವಿಕ ಬೆಂಬಲ ನೀಡಿವೆ. ಕೊರೋನಾ ಗೈಡ್ಲೈನ್ಸ್ನಿಂದಾಗಿ ವ್ಯಾಪಾರ ವಹಿವಾಟು ಮುಚ್ಚಿತ್ತು. ಅಲ್ಲದೆ ಅನ್ಲಾಕ್ ಆದ ಬಳಿಕವೂ ಉದ್ಯಮ ಕ್ಷೇತ್ರ ಇನ್ನೂ ಚೇತರಿಸಿಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಬಂದ್ ಮಾಡಿದ್ರೆ ಮತ್ತಷ್ಟು ನಷ್ಟ ತಂದೊಡ್ಡಿಕೊಳ್ಳೋದು ಬೇಡ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದು ಬಂದ್ ಹೊರತುಪಡಿಸಿ ಎಲ್ಲಾ ರೀತಿಯ ಹೋರಾಟಕ್ಕೆ ಒಲವು ತೋರಿವೆ. ಬಂದ್ಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಚಾಲಕರ ಸಂಘಟನೆಗಳು ಕೂಡ ಬೆಂಬಲ ನೀಡಿಲ್ಲ. ಕೊರೋನಾದಿಂದ ಸಾರಿಗೆ ನಿಗಮಕ್ಕೆ ಭಾರಿ ನಷ್ಟವಾಗಿದ್ದು ನೌಕರರಿಗೆ ಇನ್ನೂ ಸಂಬಳವಾಗಿಲ್ಲ. ಹೀಗಾಗಿ ಮತ್ತೊಂದು ದಿನ ಬಂದ್ ಮಾಡಿದ್ರೆ ಸಂಬಳಕ್ಕೆ ಕೊಕ್ಕೆ ಬೀಳುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಬಂದ್ ಮಾಡದೆ ಹೋರಾಟ ಬೆಂಬಲಿಸಲು ನಿರ್ಧಾರ ಮಾಡಲಾಗಿದ್ದು ಡಿಸೆಂಬರ್ 5ರಂದು ರಾಜ್ಯಾದ್ಯಂತ ಎಂದಿನಂತೆ ಸಾರಿಗೆ ಸಂಚಾರ ಇರಲಿದೆ. ಬಂದ್ ಬಗ್ಗೆ ಕನ್ನಡ ಸಂಘಟನೆಗಳಲ್ಲೇ ಒಮ್ಮತ ಮೂಡಿಲ್ಲ. ಹೀಗಿದ್ರೂ ವಿರೋಧದ ಮಧ್ಯೆಯೂ ಬಂದ್ ಯಶಸ್ವಿಯಾಗತ್ತೆ ಎಂದು ವಾಟಾಳ್ ನಾಗರಾಜ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅವರು, ಬಂದ್ ಯಶಸ್ವಿ ಆಗೇ ಆಗತ್ತೆ, ಬಂದ್ ಮುಗಿದ ಮೇಲೆ ನೋಡಿ ಹೇಗಾಗತ್ತೆ ಅಂತ ಬಂದ್ ಯಶಸ್ವಿಯಾಗುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕರವೇ ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಮನೆಗೆ ತೆರಳಿ ಮನವೊಲಿಕೆ ಮಾಡ್ತೀನಿ, 2-3 ದಿನಗಳಲ್ಲಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ವಾಟಾಳ್ ಹೇಳಿದ್ರು. ಡಿಸೆಂಬರ್ 5ರ ಕರ್ನಾಟಕ ಬಂದ್ಗೆ ಕಾಂಗ್ರೆಸ್ ಬೆಂಬಲ ನೀಡುವ ಬಗ್ಗೆ ನಾನೊಬ್ಬನೇ ಹೇಳಲು ಆಗೋದಿಲ್ಲ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಹೇಳ್ತೀನಿ, ಕರ್ನಾಟಕದ ನೆಲ, ಜಲ ಬಳಸುವ ಎಲ್ಲರೂ ಕನ್ನಡಿಗರೇ ಅಂತ ಸಿದ್ದರಾಮಯ್ಯ ತಿಳಿಸಿದರು. ಕರ್ನಾಟಕ ಬಂದ್ ಹಿಂಪಡಿಬೇಕು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಮನವಿ ಮಾಡಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ಭಾಷೆ ಅಭಿವೃದ್ಧಿ ಮಾಡೋದಕ್ಕೆ ರಚಿಸಿರುವ ನಿಗಮವಲ್ಲ, ಮರಾಠ ಸಮುದಾಯದಲ್ಲಿರುವ ಬಡವರಿಗಾಗಿ ನಿಗಮ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಬಂದ್ಗೆ ಕರೆ ನೀಡಿದವರು ಅರ್ಥ ಮಾಡ್ಕೋಬೇಕು, ಬಂದ್ ಹಿಂಪಡಿಬೇಕು ಅಂತ ಅಶೋಕ್ ಹೇಳಿದರು. ಯಾರು ಕೂಡ ಬಲವಂತದ ಬಂದ್ಗೆ ಕರೆ ಕೊಡಬಾರದು, ಬಲವಂತದ ಬಂದ್ ಮಾಡಿಸಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಎಚ್ಚರಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಬಲವಂತದ ಬಂದ್ಗೆ ಮುಂದಾದರೆ ಕ್ರಮ ಅನಿವಾರ್ಯವಾಗಿದ್ದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರೆ ಅಭ್ಯಂತರವಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಕ್ರಮ ಕೈಗೊಳ್ತೀವಿ ಎಂದರು.